ನೀನೇ ಮಯೂರಿ ಹೇಳೋ ನೀನೇನಾ ಸುಮ್ಮನಿರೋ ಮಾತಾಡಿದ್ರೆ ಮುಗಿಸ್ಬಿಡ್ತೀನಿ ಗಟ್ಟಿಯ ಹಿಡ್ಕೊಳ್ರಿ ಇವಳನ್ನ ಸದ್ದು ಬರಬಾರ್ದು ಮಯೂರಿ ಮಯೂರಿ ಎಲ್ಲಿದ್ಯಾ ಮಯೂರಿ ಮಯೂರಿ ಅವರು ಹೋದ್ರಂತೆ ಕಾಣಿಸ್ಕೊಂಡ್ರು ಬಂದ್ರು ಮಯೂರಿ ಬಗ್ಗೆ ಇನ್ನೂ ಏನು ಗೊತ್ತಾಗಿಲ್ವಂತೆ. ನಾವು ತಾನೇ ಏನು ಮಾಡೋಕ್ಕಾಗತ್ತೆ ಸಿಂಧು? ಆ ಕತ್ಲಲ್ಲಿ ಅವಳನ್ನ ಎಲ್ಲಿ ಅಂತ ಹುಡ್ಕೋದು ಹೇಳು. ಅಲ್ಲ, ತಾನೊಂದು ಹೆಣ್ಣು ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನನ್ನ ಜೀವನನೇ ಹಾಳಾಗತ್ತೆ ಅನ್ನೋ ಸ್ವಲ್ಪನಾದರೂ ಭಯ ಇದೆಯಾ ಅವಳಿಗೆ? ಅಂಥವಳನ್ನ ನೆನೆಸ್ಕೊಂಡು ನಮ್ಮ ಮೇಘ ಅಳ್ತಾ ಕೂತಿದ್ದಾಳಲ್ಲ ಪಾಪ. ಸಿಂಧು, ಮೇಘ ಏನಾದರೂ ತಿನ್ನಲ್ಲ? ಇಲ್ಲ ಅದಕ್ಕೆ. ಊಟದ ತಟ್ಟೆನ ತಗೊಂಡು ಹೋಗಿ ಊಟ ಮಾಡಮ್ಮ ಅಂದರೆ ಕನಿಷ್ಠ ಪಕ್ಷ ಅದನ್ನು ಮುಟ್ಟು ಕೂಡ ನೋಡಲಿಲ್ಲ. ಅವಳಿಗೆ ಆ ಮಯೂರಿದೆ ಚಿಂತೆ ಆಗ್ಬಿಟ್ಟಿದೆ. ಮಯೂರಿ ಎಲ್ಲಿದ್ಯಾ? ಮಯೂರಿ ಮಯೂರಿ ಎಲ್ಲಿದ್ಯಾ? ಮಯೂರಿ ಗಲಾಟೆ ಮಾಡಿದ್ರೆ ಸುಮ್ಮನೆ ಇಲ್ಲಿಂದ ಹೊಟ್ಟೋಗೋ. ನಾವು ಆಮೇಲೆ ಫೋನ್ ಮಾಡ್ತೀವಿ ನಿಂಗೆ. ದಮ್ಮಯ್ಯ ಅಂತೀರಿ. ಒಡವೆ ಬೇಕಾ ದುಡ್ಡು ಬೇಕಾ ಏನ್ ಬೇಕಾ ಕೇಳಿ, ನಾನು ಕೊಡ್ತೀನಿ. ಮಾತಾಡಿದ್ರೆ ದುಡ್ಡು ಬೇಕಾ ಒಡವೆ ಬೇಕಾ ಚಿನ್ನ ಬೇಕೇನು ಬೇಜಾನ್ ಮಡಗಿದ್ಯಾ ಮಗ? ಒಳ್ಳೆ ಅಕ್ಕಿನೇ ಹೊಡ್ಕೊಂಡ್ ಬಂದಿದ್ದೀವಿ, ಹೊಡಿತೀವಿ ಲಾಟ್ರಿ. ಅಯ್ಯೋ ಬೇಡ ಬೇಡ, ಏನು ಅರಿದವಳವಳು. ದಯವಿಟ್ಟು ಅವಳ ಬಿಟ್ಬಿಡಪ್ಪ, ನಿನ್ ಕಾಲಿಗೆ ಬೀಳ್ತೀನಿ. ಬಿಡಪ್ಪ. ತಲೆ ತಿನ್ಬೇಡ, ಫೋನ್ ಮಾಡ್ತೀವಿ ಅಂದ್ವಿ ತಾನೆ. ಹೋಗ್ತಾ ಇರೋ. ಏಯ್, ಏನ್ ನೋಡ್ತಾ ಇದ್ದೀರಾ? ಎಲ್ಕೊಂಡು ನಡೀರೋ. ಹಾಂ ಸರ್. ಸರ್, ನಿಮ್ಮ ಕಡೆಯವ್ರನ್ನ ಬಿಟ್ಟು ಹುಡುಕಿಸ್ಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಸರ್. ಪ್ಲೀಸ್ ಸರ್. ಸರಿ ಸರ್. ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಣ್ಣ, ಕಾಫಿ. ನಮ್ಮ ಸುಪರ್ದಿನಲ್ಲಿದ್ದ ಹುಡುಗಿ ಕಾಣದೆ ಕೈಕಾಲು ನಡಕ್ತಾ ಇದೆ. ನಿನಗೆ ಕಾಫಿ ಕಾಯಿಸ್ಕೊಂಡು ಕುಡಿಬೇಕು ಅನ್ಸುತ್ತಾ ಮೀನಾಕ್ಷಿ? ಏನಾಗ್ತಿದೆ ಈ ಮನೆಯಲ್ಲಿರೋರ್ಗೆ? ಮನೆಯಿಂದ ಹೋದವ್ರು ಹಾಗೆ ಕಾಣದೆ ನಾಪತ್ತೆ ಆಗ್ತಿದಾರಲ್ಲ.
ಪಶುಪತಿ ಹೋದ ಕಾಣಿಸ್ತಿಲ್ಲ, ಸುಮತಿ ಓದ್ಲು ಕಾಣಿಸ್ತಿಲ್ಲ. ಅಣ್ಣ ಇಷ್ಟೆಲ್ಲ ಆದರೂ ಆ ಹುಡುಗಿ ಬಗ್ಗೆ ಯಾವ ವಿಷಯನೂ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ರಾತ್ರಿ ತುಂಬ ಹೊತ್ತಾಗಿದೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋದು ಒಳ್ಳೇದು ಅಂತ ನನಗೆ ಅನ್ನಿಸ್ತಾ ಇದೆ. ನಿರ್ಧಾರ ಏನೋ ಚೆನ್ನಾಗಿದೆ, ಇನ್ನು ಸ್ವಲ್ಪ ಹೊತ್ತು ಕಾಯೋಣ. ಬರಲಿಲ್ಲ ಅಂದರೆ ಕಂಪ್ಲೇಂಟ್ ಕೊಟ್ಬಿಡೋಣ. ಹಲೋ ವಿಷಣ, ಸ್ವಲ್ಪ ಮಯೂರಿನ ಕರಿತೀರಾ? ಮಾತಾಡಬೇಕಾಗಿತ್ತು. ಅಣ್ಣ, ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ ಅವಿನಾಶ್. ಅದು ಮಯೂರಿ ಮೇಲ್ಗಡೆ ಟೆರಸಲ್ಲಿ ಇದ್ದಾಳೆ. ಅವಳು ಒಂದು 10 ನಿಮಿಷ ಬಿಟ್ಟು ಫೋನ್ ಮಾಡಿ, ನಾನು ಕರೆಸಿರ್ತೀನಿ. ಏನೂ ತೊಂದರೆ ಇಲ್ಲ ತಾನೆ? ಇಲ್ಲ, ಇಲ್ಲಿ ಎಲ್ಲರೂ ಆರಾಮಾಗಿದ್ದೀವಿ. ಮಯೂರಿನೂ ಆರಾಮಾಗಿದ್ದಾಳೆ. ನೀವೊಂದು 10-15 ನಿಮಿಷ ಬಿಟ್ಟು ಫೋನ್ ಮಾಡಿ, ಅಷ್ಟರಲ್ಲಿ ಅವಳು ಬಂದಿರ್ತಾಳೆ. ಹಾಂ ವಿಷಣ, ಹಲೋ. ಮಯೂರಿ ಹತ್ರ ಮಾತಾಡಬೇಕು, ಫೋನ್ ಕೊಡಿ ಅಂತ ಕೇಳಿದ್ರು ಅವಿನಾಶ್. ಏನಂತ ಉತ್ತರ ಹೇಳಿ? ಮಯೂರಿ ಮನೆಯಲ್ಲಿ ಇಲ್ಲ ಅಂತ ಹೇಳ. ಅವಳು ಮನೆ ಬಿಟ್ಟು ಓಡ್ ಹೋಗಿದ್ದಾಳೆ, ನಾವು ಅವಳನ್ನು ಹುಡುಕ್ತಾ ಇದ್ದೀವಿ ಅಂತ ಹೇಳ. ಮಗಳ ಜವಾಬ್ದಾರಿನ ನಮ್ಮ ಹೆಗಲಿಗೆ ಕಟ್ಟಿ ಅವರು ತಪ್ಪು ಮಾಡಿಬಿಟ್ರು. ನಾಳೆ ಏನಾದರೂ ಮಯೂರಿಗೆ ಹೆಚ್ಚು ಕಡಿಮೆ ಆದರೆ ಅವಿನಾಶ್ಗೆ ಏನಂತ ಉತ್ತರ ಹೇಳೋದು? ವಿಶ್ವನಾಥ, ಸೆರಗಲ್ಲಿ ಕೆಂಡ ಕಟ್ಕೊಂಡು ಹಾಗಾಗಿದೆ ಕಣೋ. ಸುಮತಿ ಆ ಹುಡುಗಿನ ಈ ಮನೆಗೆ ಕರ್ಕೊಂಡು ಬಂದು ತುಂಬಾ ತಪ್ಪು ಮಾಡಿದ್ಲು ಅಂತ ಅನ್ನಿಸ್ತಾ ಇದೆ. ನಿಜನಮ್ಮ, ನಿನ್ನ ಮಾತು ಅಕ್ಷರಶಃ ನಿಜ. ಸುಮತಿ ತಪ್ಪು ಮಾಡಿಬಿಟ್ಲು. ಆದ್ರೆ ಈಗ ತಪ್ಪನ್ನ ಸರಿಪಡಿಸ್ಕೊಳ್ಳೋದು ಹೇಗೆ? ಮಯೂರಿ ಬಿಡಿ ನನ್ನ, ಪ್ಲೀಸ್ ಬಿಡಿ ಬಿಡಿ. ಅಯ್ಯೋ ಬಿಡಿ ಪ್ಲೀಸ್ ಬಿಡಿ. ಬಿಡ್ರೋ ಬಿಡ್ರೋ ನನ್ನ ಮಗಳನ್ನ. ಏಯ್, ನಿಮ್ಗೆ ಹೇಳ್ತಾ ಇರೋದು, ಬಿಡ್ರೋ ನನ್ನ ಮಗಳನ್ನ. ಏಯ್ ಮನ್ರಾ, ಏಯ್ ಬಿಡ್ರೋ ಬಿಡ್ರೋ ಬಿಡ್ರೋ.
ದೇವ್ರು ದೊಡ್ಡವನು, ನಮ್ಮನ್ನ ಕಾಪಾಡ್ದ. ಅಳ್ತಿದ್ಯಾ? ಮನೇಲಿ ದೀಪ ಹಚ್ಚಿದ್ಮೇಲೆ ಹೆಣ್ಮಕ್ಳ ಹತ್ರ ಅದು ಮನೆಗೆ ಒಳ್ಳೇದಾಗಲ್ಲಮ್ಮ. ಕಣ್ಣುರ್ಸ್ಕೊ. ಊಟ ಬೇಡ ಅಂದ್ಯಂತೆ? ನನಗೆ ಹಸಿವಿಲ್ಲ ಅತ್ತೆ. ಹಾಗಂದ್ರೆ ಹೇಗಮ್ಮ? ವಯಸ್ಸಿನ ಮಕ್ಕಳು ಹಸಿವಿಲ್ಲ ಅಂದ್ರೆ ಏನು ಅರ್ಥ ಹೇಳು? ನಾನು ನಿಮಗೆ ಹೇಳಲಿಲ್ಲ ಪಾತ್ಗೆ, ಅವಳು ಮಯೂರಿ ಬಗ್ಗೆನೇ ಚಿಂತೆ ಮಾಡ್ತಾ ಕೂತಿದ್ದಾಳೆ ಅಂತ. ಅದೇನೋ ಹೇಳ್ತಾರಲ್ಲ, ಬೀದಿಲಿ ಹೋಗೋ ಮಾರಮ್ಮನ ತಾಂಬೂಲ ಕೊಟ್ಟು ಕರ್ಕೊಂಡು ಬಂದ್ರಂತೆ. ಹಾಗಾಗಿದೆ ನಮ್ಮ ಸುಮತಿ ಅಕ್ಕನ ಪರಿಸ್ಥಿತಿ. ಪಾಪ ಈ ಸರಿ ರಾತ್ರಿಲಿ ಅನ್ನ ನೀರು ಬಿಟ್ಟು ಆ ಹುಡುಗಿನ ಎಲ್ಲಿ ಹುಡುಕ್ತಿದಾರೋ ಏನೋ. ನನಗನ್ಸುತ್ತೆ ಆ ಹುಡುಗಿ ಮನೆ ಬಿಟ್ಟು ಓಡೋಗಿದ್ದಾಳೆ ಅಂತ. ಇಲ್ಲ, ಮಯೂರಿ ಎಲ್ಲಿಗೂ ಓಡ್ ಹೋಗ್ಲಿಲ್ಲ. ಅವಳು ಜನರ ನಡುವೆ ಎಲ್ಲೋ ಕಳೆದು ಹೋದ್ಲು. ಮೇಘ, ನೀನು ಹೇಳೋ ಹಾಗೆ ಕಳೆದು ಹೋಗಿದ್ರು ಇಲ್ಲ ರಸ್ತೆ ಗೊತ್ತಾಗದೆ ತಪ್ಪಿಸ್ಕೊಂಡಿದ್ರು ಇಷ್ಟೊತ್ತಿಗೆ ಅವಳು ಸಿಗ್ಬೇಕಿತ್ತಲ್ವಾ? ಖಂಡಿತವಾಗ್ಲೂ ಅವಳು ಸಿಗ್ತಾಳೆ ಅತ್ತೆ. ಅತ್ಲೆ ಅಲ್ವಾ, ಪಾಪ ದಾರಿ ಗೊತ್ತಾಗದೆ ಅದೆಲ್ಲೆಲ್ಲಿ ಕಷ್ಟಪಡ್ತಿದ್ದಾಳೋ ಏನೋ. ಈಗ ಹೇಗಿದ್ರು ಅಮ್ಮ ಹೋಗಿದ್ದಾರಲ್ವಾ, ಅವಳನ್ನ ಹುಡ್ಕೊಂಡು ಕರ್ಕೊಂಡು ಬಂದೇ ಬರ್ತಾರೆ. ನಂಬಿಕೆ ಇದೆ ಅತ್ತೆ. ಇನ್ನೇನು ಸ್ವಲ್ಪ ಹೊತ್ತಲ್ಲ ಅವ್ರು ಬಂದೇ ಬರ್ತಾರೆ. ಮೀನಾಕ್ಷಿ, ತಿಂದು ಅಕ್ಕಿ ಬೇಯ್ತಾ ಇದೆ, ನೋಡ್ ಬನ್ನಿ ಇಲ್ಲಿ. ಹಾ, ಬಂದೆ ಅತ್ತೆ. ಸರಿಮಾ, ಏನಾದರೂ ಬೇಕಿದ್ರೆ ನನ್ನ ಕರಿ. ದೇವ್ರೆ, ನನಗೆ ಗೊತ್ತು ನೀವೀಗ ನಿದ್ದೆ ಮಾಡ್ತಾ ಇದ್ದೀರಾ ಅಂತ. ಆದರೂ ತೊಂದರೆ ಕೊಡ್ತಾ ಇದ್ದೀನಿ, ನನ್ನ ಕ್ಷಮಿಸ್ಬಿಡಿ. ನನ್ನ ಪ್ರಾರ್ಥನೆನ ದಯವಿಟ್ಟು ಕೇಳಿಸ್ಕೊಳ್ಳಿ. ಪಾಪ ಮಯೂರಿ, ಈ ಊರಲ್ಲಿ ನನ್ನ ಬಿಟ್ಟರೆ ಬೇರೆ ಯಾರು ಗೊತ್ತಿಲ್ಲ ಅವಳಿಗೆ. ದಾರಿ ಗೊತ್ತಾಗದೆ ಅದೆಲ್ಲಿದ್ದಾಳು, ಏನ್ ಮಾಡ್ತಿದ್ದಾಳು ಒಂದು ಗೊತ್ತಾಗ್ತಿಲ್ಲ. ಅಮ್ಮಂಗೆ ಅವಳನ್ನ ಹುಡ್ಕೋದಕ್ಕೆ ಸಹಾಯ ಮಾಡಿ, ಮಯೂರಿ ಸುರಕ್ಷಿತವಾಗಿ ಮನೆಗೆ ಬರೋ ಹಾಗೆ ಮಾಡಿ. ದಯವಿಟ್ಟು ನನ್ನ ಕೋರಿಕೆನ ನೆರವೇರಿಸಿ ಪ್ಲೀಸ್ ದೇವ್ರೆ, ಪ್ಲೀಸ್. ದೇವ್ರು ದೊಡ್ಡವನು, ಕಾಪಾಡ್ಬಿಟ್ಟ. ಇಲ್ಲಾಂದ್ರೆ ಏನೇನಾಗ್ತಿತ್ತೋ ಏನೋ, ನೆನೆಸ್ಕೊಂಡ್ರೆ ಭಯ ಆಗತ್ತೆ. ನಡಿಮ್ಮ ಹೋಗೋಣ. ಮೇಘ ಎಲ್ಲಿದ್ದಾಳೆ ನೋಡೋಣ ಬಾ. ಯಾಕೆ ಮಯೂರಿ, ಮೇಘ ಎಲ್ಲಿ? ಅವಳನ್ನ ದೇವಸ್ಥಾನದಲ್ಲಿ ಬಿಟ್ಟು ಬಂದೆ. ದೀಪಾರತಿ ನಡೀತಿತ್ತಲ್ಲ, ಅವಳಿಗೆ ಗೊತ್ತಾಗ್ದಂಗೆ ನಾನು ಎದ್ದು ಬಂದ್ಬಿಟ್ಟೆ. ಏನು ದೀಪದಾರತಿನ? ಆ ದೇವಸ್ಥಾನ ತುಂಬಾ ದೂರದಲ್ಲಿದೆ. ಕತ್ಲಾಯ್ತು ಅಂದ್ರೆ ಅಲ್ಲಿ ಸುತ್ತಮುತ್ತ ಯಾರು ಜನ ಓಡಾಡಲ್ಲ. ಅಂತ ಜಾಗದಲ್ಲಿ ಮೇಘನ? ನಡಿ, ಅವಳನ್ನ ಕರ್ಕೊಂಬರೋಣ. ನೀವು ಹೋಗಿ.
ನಾನು ಬೆಂಗಳೂರಿಗೆ ಹೋಗ್ತೀನಿ. ಏನು? ನನಗೆ ನಿಮ್ಮ ಮನೇಲಿ ಇರೋದಕ್ಕೆ ಇಷ್ಟ ಇಲ್ಲ. ನನಗೆ ಅಡ್ಜಸ್ಟ್ ಆಗ್ತಿಲ್ಲ ಅಲ್ಲಿ. ಹಾಗೆ ಹೇಳಿದ್ರೆ ಹೇಗೆ ಮಯೂರಿ? ಹೊರಗಿನ ಪ್ರಪಂಚ ಹೇಗಿದೆ ಅನ್ನೋ ಕಲ್ಪನೆ ಕೂಡ ಇದೆಯಾ ನಿನಗೆ? ಸ್ವಲ್ಪ ಹೊತ್ತಿಗೆ ಮುಂಚೆ ಏನಾಯ್ತು ಅನ್ನೋದಕ್ಕೆ ನೀನೇ ಸಾಕ್ಷಿ ಇದೆಯಲ್ಲ. ಇಷ್ಟಾದ್ಮೇಲೂ ನೀನು ಒಬ್ಳೆ ಹೋಗ್ತೀನಿ ಅಂತಿದ್ಯಲ್ಲ. ಇಷ್ಟಕ್ಕೂ ಬೆಂಗಳೂರಿನಲ್ಲಿ ಯಾರಿದ್ದಾರೆ ನಿನಗೆ? ಅಡ್ಜಸ್ಟ್ ಆದರೂ ಆಗದೆ ಇದ್ರು ನಮ್ಮವ್ರು ನಮ್ಮವ್ರೆ, ಹೊರಗ್ನವ್ರು ಹೊರಗ್ನವ್ರೆ. ನನ್ನ ಅನುಭವದ ಮಾತು ಹೇಳ್ತಾ ಇದ್ದೀನಿ ಕೇಳು ಮಗಳೇ. ನಾವು ನಮ್ಮವ್ರ ಜೊತೆ ಮನೆ ಒಳಗಡೆ ಇರೋ ತನಕ ಸುರಕ್ಷಿತವಾಗಿರ್ತೀವಿ. ಒಂದು ಸಲ ಕಾಲು ಆಚೆ ಇಟ್ವಿ ಅಂದರೆ ಮುಗೀತು. ಈ ಕೆಟ್ಟ ಪ್ರಪಂಚ ನಮ್ಮನ್ನ ಕೆಟ್ಟದಾಗಿ ನಡ್ಸ್ಕೊಳ್ಳುತ್ತೆ. ಒಂದು ಕೋಲ್ಗೆ ಸೀರೆ ಉಡಿಸಿ ಒಂದು ಕಡೆ ನಿಲ್ಸಿದ್ರೆ ಬಾಯ್ ಬಾಯ್ ಬಿಟ್ಕೊಂಡು ನೋಡ್ತಾರೆ ಜನ. ಅಂಥದ್ರಲ್ಲಿ ಒಂಟಿಯಾಗಿ ಒಂದು ಹುಡುಗಿ ಸಿಕ್ಕಿದ್ರೆ ಏನಾಗುತ್ತೆ ಗೊತ್ತಾ? ಈಗಿಂಥ ಯೋಚನೆಗಳನ್ನೆಲ್ಲ ಬಿಟ್ಬಿಡಮ್ಮ. ನಿನಗೆ ನಮ್ಮನೆಯಲ್ಲಿ ಸಿಗೋ ಪ್ರೀತಿನ ಯಾರು ಕೊಡ್ತಾರೆ ನನಗೆ ಪ್ರೀತಿ? ನೀವಾ? ನಿಮ್ ಈ ತರದ ಪ್ರೀತಿಯಿಂದಾನೆ ನನಗೆ ಈ ಸ್ಥಿತಿ ಬಂದಿರೋದು ಇವತ್ತು. ನಾನು ಬೆಂಗಳೂರಲ್ಲಿ ಹಾಯಾಗಿರ್ತಿದ್ದೆ, ಅದಕ್ಕೆ ನೀವು ಕಲ್ಲು ಹಾಕಿದ್ರಿ. ಬಲವಂತವಾಗಿ ನಿಮ್ಮನೇಲಿ ತಂದು ಕಟ್ಟ ಹಾಕಿದ್ರಿ. ನನಗೆ ಸ್ವಾತಂತ್ರ್ಯನೇ ಇಲ್ದಂಗೆ ಮಾಡ್ಬಿಟ್ರಿ. ನಾನೇ ನಿಮ್ಮನ್ನು ಬೇಡ್ಕೊಂಡಿದ್ನ, ನಿಮ್ಮಲ್ಲಿ ತಂದಿಟ್ಕೊಳ್ಳಿ, ನನಗೆ ಪ್ರೀತಿ ಕೊಡಿ ಅಂತ. ಓಕೆ, ನನಗೆ ನಿಮ್ಮ ಮನೇಲಿ ಇರೋದಕ್ಕೆ ಇಷ್ಟ ಇಲ್ಲ, ನನ್ನನ್ನು ಬೆಂಗಳೂರು ಕಳಿಸ್ಕೊಡಿ ಅಂದ್ರೆ ಕಳಿಸ್ಕೊಡ್ತಿದ್ರ ನೀವು? ಖಂಡಿತ ಇಲ್ಲ. ಅದಕ್ಕೆ ನಾನು ಹೀಗೆ ಬರ್ಬೇಕಾಯ್ತು. ಏನೇನೋ ನಡೆದೋಯ್ತು. ಅಲ್ಲ, ಅಷ್ಟು ಬಲವಂತವಾಗಿ ನನ್ನನ್ನು ನಿಮ್ಮ ಮನೇಲಿ ಇಟ್ಕೊಳ್ಳೋ ಅಂತದ್ದು ಏನಿತ್ತು? ಏನಂತ ಅಕ್ಕರೆ ನಿಮ್ಗೆ ನನ್ನ ಮೇಲೆ? ನೋಡಿ, ನೀವು ಇದುವರೆಗೂ ಮಾಡಿರೋ ಸಹಾಯಕ್ಕೆ, ತೋರಿಸಿರೋ ಪ್ರೀತಿಗೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್ ಅ ಲಾಟ್. ಆದ್ರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ನನಗೆ ಈಗಲೂ ನಿಮ್ಮನ್ನು ಕಂಡ್ರೆ ಇಷ್ಟ ಇಲ್ಲ. ದ್ವೇಷಿಸ್ತೀನಿ ನಾನು ನಿಮ್ಮನ್ನ. ಐ ಹೇಟ್ ಯು. ಐ ಹೇಟ್ ಯು. ದ್ವೇಷಿಸ್ತೀನಿ ನಾನು ನಿಮ್ಮನ್ನ. ಐ ಹೇಟ್ ಯು. ಐ ಹೇಟ್ ಯು. ನೀ ನನ್ನನ್ನು ದ್ವೇಷಿಸ್ತೀಯಾ? ನಾನು ನಿನ್ನನ್ನು ಯಾತಿಗೆ ನಮ್ಮನೆಯಲ್ಲಿ ಇಟ್ಕೋತೀನಿ ಅನ್ನೋ ತಾನೇ ನಿನ್ನ ಪ್ರಶ್ನೆ. ಈಗ ಹೇಳ್ತೀನಿ ಕೇಳು. ನನ್ನ ತಂಗಿ ಅಂದ್ರೆ ನಿನ್ನ ತಾಯಿ ನನ್ನ ಹತ್ರ ಪ್ರಮಾಣ ಮಾಡಿಸ್ಕೊಂಡಿದ್ಲು. ನನ್ನ ಮಗಳನ್ನ ನಿನ್ನ ಜೊತೆನಲ್ಲಿ ನಿನ್ನ ಮನೆಯಲ್ಲಿ ಇಟ್ಕೋಬೇಕು ಅಂತ. ಅದು ಅವಳ ಕೊನೆ ಆಸೆ ಆಗಿತ್ತು. ನಿಮ್ಮ ತಂದೆಗೂ ನಿಮ್ಮ ತಾಯಿ ಆಸೆ ಪಟ್ಟಿದ್ದು ನ್ಯಾಯ ಅನ್ನಿಸ್ತು. ಈಗ ಹೇಳು ಮಯೂರಿ, ನಿನ್ನ ತಂದೆ ತಾಯಿ ಆಸೆ ನೆರವೇರಿಸೋದು ನನ್ನ ಕರ್ತವ್ಯ ತಾನೆ? ದೊಡ್ಡಮ್ಮಂಗೂ ನಿನಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಮುಂದಕ್ಕೆ ಹೆಲ್ಪ್ ಆಗುತ್ತೆ. ಇರಬಹುದು, ಆದ್ರೆ ನನ್ನನ್ನ ಒಂದು ಮಾತು ಕೇಳ್ದೆ, ನನ್ನ ಇಷ್ಟ ಕಷ್ಟಗಳನ್ನ ತಿಳ್ಕೊಳ್ದೆ ನನಗೆ ಇದೇ ಸರಿ ಅಂತ ಅವ್ರು ಹೇಗೆ ಡಿಸೈಡ್ ಮಾಡ್ತಾರೆ? ತಂದೆ ತಾಯಿಯರಿಗೆ ಗೊತ್ತಾಗಲ್ವಾ ತಮ್ಮ ಮಕ್ಕಳಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ? ಇಲ್ಲ, ಗೊತ್ತಿಲ್ಲ. ಗೊತ್ತಿದ್ರೆ ನಮ್ಮಪ್ಪ ಹೀಗೆ ಯಾರ್ದೋ ಮನೇಲಿ ನನ್ನ ಒಂಟಿಯಾಗಿ ಬಿಟ್ಟು ಹೋಗ್ತಿರ್ಲಿಲ್ಲ. ನಾನು ಬೇರೆ ಯಾರೂ ಅಲ್ಲ ಮಗಳೇ. ನಾನು ನಿನ್ನ ದೊಡ್ಡಮ್ಮ, ಅಮ್ಮನ ನಂತರದ ಅಮ್ಮ. ಸಾಧ್ಯನೇ ಇಲ್ಲ. ನೀವು ನನ್ನ ಅಮ್ಮ ಆಗಕ್ ಸಾಧ್ಯನೇ ಇಲ್ಲ. ನೋಡು,
ಇದನ್ನೆಲ್ಲ ನಾವು ಮನೆಯಲ್ಲಿ ಕುತ್ಕೊಂಡು ಮಾತಾಡ್ಬೋದು. ಈಗ ಮೇಘ ಎಲ್ಲಿದ್ದಾಳೆ ಅಂತ ನೋಡೋಣ ಬಾ. ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ವಾ ನಿಮ್ಗೆ? ನಾನು ನಿಮ್ ಜೊತೆ ಬರಲ್ಲ. ನಾನು ಬೆಂಗಳೂರಿಗೆ ಹೋಗ್ಬೇಕು. ನನ್ನ ಮನೆಗೆ ನನ್ನ ತಾಯಿ ಇಲ್ದಿದ್ರೆ ಏನಂತೆ? ಅಲ್ಲಿ ಅವ್ರ ನೆನಪುಗಳಿದೆ. ಆ ನೆನಪುಗಳ ಜೊತೆ ನನ್ನ ನೆನಪುಗಳಿದೆ. ಅದು ನನ್ನ ಮನೆ. ನಾನು ಅಲ್ಲೇ ಇರ್ತೀನಿ. ನನಗೆ ನಿಮ್ಮ ಅವಶ್ಯಕತೆ ಇಲ್ಲ. ನಮ್ಮ ಅಪ್ಪನ ಅವಶ್ಯಕತೆನೂ ಇಲ್ಲ. ನೀವ್ ಯಾರು ನನ್ನ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ದಾರಿಲಿ ಯಾರು ಒಬ್ರು ಕೆಟ್ಟವ್ರು ಸಿಕ್ಕರು ಅಂದಿದ ತಕ್ಷಣ ಎಲ್ಲರೂ ಕೆಟ್ಟವ್ರಾಗಿರಲ್ಲ. ನನ್ನನ್ನು ನಾನು ನೋಡ್ಕೊಳ್ಳೋದು ಗೊತ್ತು, ಕಾಪಾಡ್ಕೊಳ್ಳೋದು ಗೊತ್ತು. ನಾನು ಬೆಂಗಳೂರಿಗೆ ವಾಪಸ್ ಹೋಗ್ತಿದ್ದೀನಿ ಅಷ್ಟೇ. ನನ್ನ ಬ್ಯಾಗ್ ಕೊಡಿ. ನಿನಗೆ ಬೆಂಗಳೂರಿಗೆ ಹೋಗ್ಬೇಕು ತಾನೆ? ನಾನು ನಿನ್ನನ್ನು ಬೆಂಗಳೂರಿಗೆ ಕಳಿಸ್ತೀನಿ. ನಡಿ. ಮಯೂರಿ ನೋಡು, ಇದೇ ನಿನ್ನ ಸೀಟು. ಕೂತ್ಕೋ.